ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಅವ್ರ ಗಮನಕ್ಕೆ ತಂದು ಕೇಸಿ ಮತ್ತು ಸ್ಥಳೀಯ ಶಾಸಕರಾಗಿದ್ದ ಚನ್ನರೆಡ್ಡಿ ಪಾಟೀಲ್ ಅವ್ರ ಗಮನಕ್ಕೆ ತರ್ತಾರೆ. ಎಲ್ಲರೂ ಸೇರಿ ನನ್ನ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಇಲ್ಲಿ ದರಗದ ಜಾತ್ರೆ ಹುಡುಗರು ಊರು ಬಿಟ್ಟು ಹೊರಗಡೆ ಹಾಕ್ಯಾರ. ಒಂದು ಹೋದ್ರೆ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹೊರಟೂರು ಗ್ರಾಮದಲ್ಲಿ ಅದು ಪೀರ್ ಸಾಬ್ ದರ್ಗಾದಲ್ಲಿ ವಿದ್ಯುತ್ ಸಂಪರ್ಕ ಮತ್ತು ನೀರಿನ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥದ್ದು ಗ್ರಾಮಸ್ಥರೆಲ್ಲರೂ ಸೇರಿ ನನ್ನ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡಿಸ್ಕೊಡುವುದಾಗಿ ಇವತ್ತು ಭರವಸೆ ನೀಡಿದ್ದೀನಿ. ಮತ್ತು ಇಲ್ಲೇನದ 1ನೇ ತಾರೀಕಿನಿಂದ 5ನೇ ತರಗತಿವರೆಗೆ 160 ಹುಡುಗರು 1ನೇ ತರಗತಿಯಿಂದ 5ನೇ ತರಗತಿ ಪ್ರೈಮರಿ ಸ್ಕೂಲ್ ಇಲ್ಲಿರೋದ್ರಿಂದ ಊರಲ್ಲಿರೋದನ್ನ ತೆಗೆದುಕೊಂಡು ಊರು ಹೊರಗೆ ಸುಮಾರು 1 ಎಕರೆ 32 ಗುಂಟೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇದಕ್ಕೆಲ್ಲ ಅಂಗಳ ಅದ, ನೀರಿನ ವ್ಯವಸ್ಥೆ ಅದ, ಶೌಚಾಲಯ ಎಲ್ಲ ಅದ. ಇಲ್ಲಿ ಭಾಳಷ್ಟು ಹುಡುಗರಿಗೆ ಓದ್ಲಿಕ್ಕೆ ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಸ್ಥಳ. ಇವ್ರಿಗೆ ಏನದಂದರೆ ವಿದ್ಯುತ್ ಸಂಪರ್ಕ ಅಲ್ಲಿ ಪಕ್ಕದಲ್ಲಿ ಕಂಬ ಇರೋದ್ರಿಂದ ಟೀಚರ್ ಅಂತ ಅಲ್ಲಿಂದ ಇಲ್ಲಿಗೆ ವಿದ್ಯುತ್ ಸಂಪರ್ಕ ಮಾಡಿಕೊಟ್ರೆ ಇಲ್ಲಿ ಕಂಪ್ಯೂಟರ್ಗೂ ಮತ್ತು ಬೇರೆದಕ್ಕೆ ಬಳಕೆ ಆಗ್ತಕ್ಕಂಥ ದೃಷ್ಟಿಯಿಂದ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಕೂಡ ಏನದ ವಿದ್ಯುತ್ ಸಂಪರ್ಕ ಅಳವಡಿಸ್ತಕ್ಕಂಥ ಕೆಲಸ ಮಾಡಿಕೊಡ್ಬೇಕಂತಕ್ಕಂಥದ್ದು ಮನವಿ ಮಾಡಿದ್ದಾರೆ. ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೀಘ್ರದಲ್ಲೇ ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಮಾಡಿಸಿಕೊಡುವುದಾಗಿ ಇವತ್ತು ಅವ್ರ ಜೊತೆಗೆ ಇದ್ದಕ್ಕೆ ನಾನು ಭರವಸೆ ನೀಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತೀನಿ. ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಅವ್ರ ಗಮನಕ್ಕೆ ತಂದು ಕೇಸಿ ಮತ್ತು ಸ್ಥಳೀಯ ಶಾಸಕರಾಗಿದ್ದ ಚನ್ನರೆಡ್ಡಿ ಪಾಟೀಲ್ ಅವ್ರ ಗಮನಕ್ಕೆ ತಂದು ಕೇಸಿ ಇದು 2 ಕಡೆಗೆ ವಿದ್ಯುತ್ ಸಮಸ್ಯೆ ಬಗೆಹರಿಸ್ತೀವಿ ಮತ್ತು ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವಡಗೇರಿ ತಾಲೂಕು ಹೊರಟೂರು ಗ್ರಾಮ ಅಂತೇಳಿ ಸರ್. ನನ್ನ ಹೆಸರು ನಿಂಗಣ್ಣ ಬಾಗ್ಲಿ. ಇಲ್ಲಿ ಸಾಲಿ ಸುಮಾರು ಒಂದು 7-8 ವರ್ಷ ಆಕೈತೆ ಸರ್ ಆಗಿಲ್ಲಿ. ಇಲ್ಲಿ ಅಲ್ಲಿಂದ ವಿದ್ಯುತ್ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ಹುಡುಗರು ಊರು ಬಿಟ್ಟು ಹೊರಗಡೆ ಹಾಕ್ಯಾರ. ಸ್ಕೂಲ್ ಸೈಡ್ಗೆ ಆಗಿಬಿಟ್ಟಿದೆ ಹೊರಗಡೆ. ಮುಖ್ಯ ರಸ್ತೆಯಿಂದ CC ರೋಡ್ ಇಲ್ಲ ಸರ್. ಮತ್ತು ಸಾಲಿಗೆ ಕಂಪೌಂಡ್ ಇಲ್ಲ. ಸುತ್ತ ಅಕ್ಕಪಕ್ಕಗಳು ತೆಗ್ಗೈತಿ. ಇಲ್ಲಿ ಹುಡುಗರು ಓದೋಕೆ ಭಯ ಆಗ್ತವೆ. ಇಲ್ಲಿ ಸುತ್ತ ಕಂಪೌಂಡ್ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು. ಅಧಿಕಾರಿಗಳಿಗೆ ಗಮನಕ್ಕೆ ಬರ್ಬೇಕು ಸರ್. ಕರೆಂಟ್ ವ್ಯವಸ್ಥೆ ಇಲ್ಲ, ಇಲ್ಲ. ವಿದ್ಯುತ್ ಅಂದರೆ ಕೆಳಗಡೆ ಇಳಿಬಿದ್ದೈತಿ. ಹುಡುಗರಿಗೆ ಕೈ ಮುಟ್ಟೆ ನಿಲ್ತದೆ. ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಸರ್? ನೀವು ಮಾಧ್ಯಮದಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಹೊರಟೂರು ಗ್ರಾಮಕ್ಕೆ. ನಮ್ಮ ಹೆಸರು ನಿಂಗಣ್ಣ ಬಾಗ್ಲಿ, ಹೊರಟೂರು. ನಮ್ಮ ಹೆಸರು ಅಬ್ದುಲ್ ಬಾಷರಿ, ಹೊರಟೂರು ತಾಲೂಕು ಶಾಪುರ, ತಾಲೂಕು ವಡಗೇರಿ, ಜಿಲ್ಲೆ ಯಾದಗಿರಿ. ಪ್ರತಿ ವರ್ಷ ಇಲ್ಲಿ ದರಗದ ಜಾತ್ರೆ ಒಂದು 20-30 ವರ್ಷಲಿದ್ದ ಆಗ್ತಾ ಇದೆ. ಆದರೂ ಕೂಡ ಇಲ್ಲಿ ಕರೆಂಟಿನ ವ್ಯವಸ್ಥೆ ಅದು ಏನೂ ಇಲ್ಲ, ನಳದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಪ್ರತಿ ಸಲ ಸರ್ಗೆ ಹೇಳಿದ್ವಿ ಉಮೇಶ್ ಅಣ್ಣಗೆ, ಅಂದ್ರೂ ಕೂಡ ಆಗಿದ್ದಿಲ್ಲ. ಈಗ ಮತ್ತೆ ಇವತ್ತು ಬಂದಾರ ಸರ್. ಬಂದಕ್ಕಾಗಿಸಿ ಮತ್ತೆ ಇದು ಪ್ರತಿ ವರ್ಷ ಆತದ ಸರ್. ನಮ್ಗೆ ಅರ್ಜೆಂಟ್ ಇದು ಕರೆಂಟಿಂದು ವ್ಯವಸ್ಥೆ ಮಾಡಬೇಕು ನಮ್ಗೆ ದರಕ್ಕಂತಗಿಸಿ ನಾವು ಕೇಳಿದ್ವಿ ಸರ್. ಬಂದಾರ ಸರ್. ಊರು ಗ್ರಾಮಸ್ಥರು ಎಲ್ಲರೂ ಹಿರಿಯರು ಎಲ್ಲರೂ ಬಂದಿವಿ ಸರ್. ಹೆಸರು ಹೆಸರು ನಮ್ಮ ಹೆಸರು ಅಬ್ದುಲ್ ಬಾಷರ್ ಸರ್.